ಕರ್ನಾಟಕದ ರೈತರನ್ನ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರ ಬಂಧಿಸಿದೆ. ಕರ್ನಾಟಕದ ರೈತರನ್ನ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರ ಬಂಧಿಸಿದೆ. ಕರ್ನಾಟಕದಲ್ಲಿರುವಂತಹ ಬಿಜೆಪಿ ಸಂಸದರು ಎಷ್ಟು? 25 ಮಂದಿ. ಜೊತೆಗೆ ಜೆಡಿಎಸ್ನ ಓರ್ವ ಸಂಸದ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ರಾಜ್ಯಸಭೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಒಂದೇ ಒಂದು ಮಾತನ್ನ ಆಡಿಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ನವರು. ಕರ್ನಾಟಕದ ರೈತರನ್ನ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರ ಬಂಧಿಸಿದೆ. ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾನೂನುಗಳ ವಿರುದ್ಧ ಪಂಜಾಬ್ ಮತ್ತೆ ಹರಿಯಾಣದ ರೈತರು ಏನು ಬೃಹತ್ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ರು, ಆ ಬೃಹತ್ ಹೋರಾಟದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಕರ್ನಾಟಕದ ರೈತರು ದೆಹಲಿಗೆ ಹೋಗ್ತಾ ಇದ್ರು. ಅವರನ್ನ ಮಧ್ಯಪ್ರದೇಶದಲ್ಲಿ ಬಂಧಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಎ ಗ್ರೂಪ್ ಆಫ್ ಫಾರ್ಮರ್ಸ್ ಕರ್ನಾಟಕ ಟ್ರಾವೆಲಿಂಗ್ ಫ್ರಮ್ ಬೆಂಗಳೂರು ಟು ಡೆಲ್ಲಿ ಟು ಪಾರ್ಟಿಸಿಪೇಟ್ ಇನ್ ಎ ಪ್ರೊಟೆಸ್ಟ್ against the anti-farmer policies of the central government have been detained in Bhopal. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಅವರನ್ನ ಬಂಧಿಸಲಾಗಿದೆ. ಯಾವುದೇ ಕಾರಣಗಳನ್ನ ಕೊಡದೆ ಪ್ರತಿಭಟನೆಗೆ ಹೋಗ್ತಾ ಇದ್ರು. ಬೆಂಗಳೂರಿನಿಂದ ಡೆಲ್ಲಿಗೆ ಭೋಪಾಲ್ನ ಮಾರ್ಗವಾಗಿ ಭೋಪಾಲ್ನಲ್ಲಿ ಅವರನ್ನ ಬಂಧಿಸಲಾಗಿದೆ, ಯಾವುದೇ ಕಾರಣಗಳನ್ನ ಕೊಡದೆ. ಇಟ್ ಇಸ್ 4 days since all farmers been detained and yet they have not been released. 4 ದಿನ ಆಯ್ತು, ಅವರನ್ನ ಇನ್ನೂ ಕೂಡ ಬಿಡುಗಡೆ ಮಾಡಲಾಗಿಲ್ಲ. ಇದಕ್ಕಿಂತಲೂ ಪ್ರಮುಖ ಅಂಶ ಅಂತ ಹೇಳಿದ್ರೆ, ಮಾಹಿತಿಗಳ ಪ್ರಕಾರ ಮಧ್ಯಪ್ರದೇಶದ ಪೊಲೀಸರು ಕರ್ನಾಟಕದ ರೈತರನ್ನ ಬಂಧಿಸಿದಂತಹ ಮಧ್ಯಪ್ರದೇಶದ ಪೊಲೀಸರು ಈಗ ನಮ್ಮ ರೈತರನ್ನ ಉತ್ತರ ಪ್ರದೇಶದ ವಾರಣಾಸಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಲೋಕಸಭಾ ಕ್ಷೇತ್ರ ಇದೆಯಲ್ಲ ವಾರಣಾಸಿ, ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರಂತೆ. ವಾರಣಾಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವಂತಹ ಲೋಕಸಭಾ ಕ್ಷೇತ್ರ ವಾರಣಾಸಿಗೆ ಶಿಫ್ಟ್ ಮಾಡ್ತಾ ಇದ್ದಾರಂತ. ಅರೆಸ್ಟ್ ಮಾಡ್ಲಿಕ್ಕೆ ಕಾರಣಗಳನ್ನು ಕೊಟ್ಟಿಲ್ಲ, ಅರೆಸ್ಟ್ ಮಾಡಿದ್ದಾರೆ. 4 ದಿವಸ ಆಗಿದೆ. ಈಗ ಅವರನ್ನ ಮಧ್ಯಪ್ರದೇಶದಿಂದ ವಾರಣಾಸಿಗೆ ಶಿಫ್ಟ್ ಮಾಡ್ತಿದ್ದಾರಂತೆ. ಟ್ರಾವೆಲಿಂಗ್ ಟು ಡೆಲ್ಲಿ ಟು ಪಾರ್ಟಿಸಿಪೇಟ್ ಎ ಪೀಸ್ಫುಲ್ ಪ್ರೊಟೆಸ್ಟ್ is the constitutional right of the people. It is highly unfortunate that farmers who are seeking better policies are being arrested and ill-treated by police authorities in Madhya Pradesh. I request you to personally look into this and immediately get the farmers released without shifting them from place to place. ಅಂದರೆ ರೈತರಿಗೆ ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡುವಂಥದ್ದು ಅವರ ಮೂಲಭೂತ ಹಕ್ಕು. ಅವರನ್ನ ಅರೆಸ್ಟ್ ಮಾಡಿರುವಂಥದ್ದು ತಪ್ಪು. ಜೊತೆಗೆ ನಾನು ನಿಮಗೆ ಮನವಿಯನ್ನ ಮಾಡ್ತಾ ಇದ್ದೀನಿ, ಅವರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದ್ರ ಬದಲು ಅವರನ್ನ ರಿಲೀಸ್ ಮಾಡಿ, ಅವರನ್ನ ಬಿಡುಗಡೆ ಮಾಡಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಂಧಿಸಿರುವ ರೈತರನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಸಿದ್ದರಾಮಯ್ಯನವರು ಪತ್ರವನ್ನ ಬರೆದಿದ್ದಾರೆ. ಕುರುಬೂರು ಶಾಂತಕುಮಾರ್ ಅವರ ಜೊತೆಗೆ, ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಅವರ ಜೊತೆಗೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ರೈತರ ಯೋಗಕ್ಷೇಮ, ಆ ಬಂಧಿತ ರೈತರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ವಿಚಿತ್ರ, ಎಂತ ವಿಚಿತ್ರ ನೋಡಿ. ಮಣ್ಣಿನ ಮಗ, ರೈತ ನಾಯಕ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪಕ್ಷದ ಚಿಹ್ನೆಯೇ ತೆನೆ ಹೊತ್ತ ಮಹಿಳೆ. ಆ ಪಕ್ಷ ಮಣ್ಣಿನ ಮಗ, ರೈತ ನಾಯಕ, ತೆನೆ ಹೊತ್ತ ಮಹಿಳೆ ಚಿಹ್ನೆಯನ್ನ ಹೊಂದಿರತಕ್ಕಂತಹ ಪಕ್ಷದ ನಾಯಕ ಎಚ್.ಡಿ. ದೇವೇಗೌಡ ಅವರ ಪಕ್ಷ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ ಮಧ್ಯಪ್ರದೇಶದಲ್ಲಿ ತನ್ನ ಪೊಲೀಸರನ್ನ ಬಳಸಿ ದೆಹಲಿಗೆ ಪ್ರತಿಭಟನೆಗೆ ಹೋಗ್ತಾ ಇದ್ದಂತಹ ಕರ್ನಾಟಕದ ರೈತರನ್ನ ಬಂಧಿಸಿ 4 ದಿನಗಳಾದ್ರೂ ಕೂಡ ಇದುವರೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಮಾತನಾಡಿಲ್ಲ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತಾಡಿಲ್ಲ. ಇವರೇ ಮಾತಾಡಬೇಕು, ಬಿಜೆಪಿ ಅವರಿಗಿಂತ ಜಾಸ್ತಿ ಇವರೇ ಮಾತಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಇವ್ರದೇ ಪ್ರಾದೇಶಿಕ ಪಕ್ಷ. ಬಿಜೆಪಿ ಅವರನ್ನ 25 ಜನ, ಒಬ್ರು ಮಾತಾಡಿಲ್ಲ. 2 ಕೇಂದ್ರ ಸಚಿವರಿದ್ದಾರೆ. ಶೋಭಾ ಕರಂದ್ಲಾಜೆ ಕೃಷಿ ಖಾತೆ ರಾಜ್ಯ ಸಚಿವೆ ಬೇರೆ, ಪ್ರಹ್ಲಾದ್ ಜೋಶಿ ಭಾಷಣ ಬಿಗಿತಾರೆ ಮೈಕ್ಗಳ ಮುಂದೆ, ಮಾತಾಡಿ ಬಿಡುಗಡೆ ಮಾಡಬೇಕು. ಇಲ್ಲದಿದ್ರೆ ಈ ರಾಜ್ಯದ ರೈತರು ಬಿಜೆಪಿ ಅವರಿಗೆ ಮತ್ತೆ ಜೆಡಿಎಸ್ನವರಿಗೆ ಈ ಎಲೆಕ್ಷನ್ ನಲ್ಲಿ ಪಾಠ ಕಲಿಸ್ಬೇಕು. ನಮ್ಮ ರಾಜ್ಯದ ರೈತರನ್ನ ಡಿಟೈನ್ ಮಾಡಿಬಿಟ್ಟು ಈಗ ವಾರಣಾಸಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಪೊಲೀಸರು, ಏನಿದು ಕತೆ? ಯಾಕೆ ಕುಮಾರಸ್ವಾಮಿ ಅವರು ಸುಮ್ಮನಿದ್ದಾರೆ? ವಿಜೇಂದ್ರ ರಾಜಾ ಹುಲಿಯ ಮಗ, ಮರಿ ಹುಲಿ, ಮೀನಿನ ಮರಿ ಮಾತಾಡ್ಲಿ, ಮಾತಾಡಕ್ಕಾಗಲ್ಲ, ಧೈರ್ಯ ಇಲ್ಲ. ವಿಚಿತ್ರ.
ನೋಡೋಣ ಬಿಡುಗಡೆ ಮಾಡ್ತಾರ ಬಿಜೆಪಿ ಸರ್ಕಾರದವರು ಕರ್ನಾಟಕದ ರೈತರನ್ನ, ಇಲ್ಲ ನರೇಂದ್ರ ಮೋದಿ ಅವರ ಲೋಕಸಭಾ ಕ್ಷೇತ್ರ ವಾರಣಾಸಿಗೆ ಕರ್ಕೊಂಡು ಹೋಗಿ ಏನೋ ದೊಡ್ಡ ಸಾಧನೆ ಮಾಡಿದೀವಿ ಎನ್ನುವಂತಹ ಬಂಡುತನವನ್ನ ಪ್ರದರ್ಶನ ಮಾಡ್ತಾರ ಅಂತ.